ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಶಾಸಕ ಧೀರಜ್ ಮತ್ತೆ ವಾಗ್ದಾಳಿ. ಕಸ ವಿಲೇವಾರಿ ವಿಚಾರವಾಗಿ ಇಬ್ಬರು ನಾಯಕರ ನಡುವೆ ಠಾಕ್ವಾರ ನಡೆದಿದ್ದು, ದೊಡ್ಡಬಳ್ಳಾಪುರಕ್ಕೆ ಬರುವ ಕಸವನ್ನ ಕನಕಪುರಕ್ಕೆ ತರಿಸಿಕೊಳ್ಳಿ, ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತಿದ್ರೆ ಅದನ್ನ ನಿಮ್ಮ ಕ್ಷೇತ್ರಕ್ಕೆ ತರಿಸಿಕೊಳ್ಳಿ ಅಂತ ಹೇಳಿದ್ರು. ಬೆಂಗಳೂರಿಗೆ ಸೌತ್ ಬೆಂಗಳೂರು ಹತ್ತಿರವಾಗ್ತದೆ, ಅಲ್ಲಿಗೆ ಕಸ ಶಿಫ್ಟ್ ಮಾಡಿಸಿಕೊಳ್ಳಿ ಅಂತ ಹೇಳಿದ್ರು. ಅದೇನು ಅನುದಾನ ಇದೆಯೋ ಅಥವಾ ಅದನ್ನೆಲ್ಲ ನೀವೇ ಪಡೆದುಕೊಳ್ಳಿ, ನಿಮ್ಮ ತಾಲೂಕೆ ಉದ್ಧಾರ ಆಗಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನನ್ನ ತಾಲೂಕಿಗೆ ಮಾತ್ರ ಹಾಕಿಸಿಕೊಳ್ಳೋಕೆ ನನಗೆ ಯಾವ ಕರ್ಮ? ಟೆರ್ರಾ ಫಾರ್ಮ್ ಓಪನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಶಾಸಕನಾಗಿರುವವರೆಗೂ ಅದನ್ನ ಬಿಡಲ್ಲ. ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದಡಿ, ಜನ ಕೊಟ್ಟಿರುವಂತಹ ಅಧಿಕಾರದಡಿ ಹೋರಾಟವನ್ನ ಮುಂದುವರಿಸುತ್ತೇನೆ. ನನ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಂಡ್ರೂ ನನ್ನ ಹೋರಾಟ ನಿಲ್ಲಲ್ಲ ಅಂತ ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಶಾಸಕ ಧೀರಜ್ ಟಾಂಗ್ ಅನ್ನ ನೀಡಿದ್ದಾರೆ. ಪ್ರತಿಭಟನೆ ಮಾಡಿ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರು. ಯಾರು ವಿರೋಧ ವ್ಯಕ್ತಪಡಿಸಿದ್ರು? ಡಿ ಕೆ ಶಿವಕುಮಾರ್ ಅವರು. ಈಗ ಮತ್ತೆ ಅಲ್ಲಾಚಂದ್ರದಲ್ಲೂ ಕೂಡ ಅವರು ವಾಪಸ್ ತಗೊಂಡಿದ್ದಾರೆ. ನಿಮ್ಮ ನಿಲುವೇನು, ನಿಮ್ಮ ಹೋರಾಟ ಯಾವ್ದು? ನಾನು ಕ್ಲಿಯರ್ ಆಗಿ ಹೇಳಿದೀನಿ ಸರ್, ಹೇಳಿದೀನಿ. ಯಾವುದೇ ಅವ್ರು ನನ್ನ ಮೇಲೆ ಕ್ರಮ ತಗೊಂಡ್ರು ಸಮಸ್ಯೆ ಇಲ್ಲ. ನಾವು ಹೋರಾಟ ಖಂಡಿತವಾಗ್ಲೂ ಮಾಡ್ತೀವಿ. ನನ್ನ ಹೋರಾಟ ಮುಂದುವರಿಯುತ್ತೆ. ನನಗೇನೇನು ಕೇಳ್ತಾ ಇಲ್ಲ, ತಾಲೂಕಿನ ಜನತೆಯ ಪರವಾಗಿ ನಾನು ಕೇಳ್ತಾ ಇರೋದು ಕಸ ಇಲ್ಲಿ ಹಾಕೋದ್ ಬೇಡ. ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ಟೆಕ್ನಿಕಲಿ ಏನ್ ಬೇಕು ಎಲ್ಲ ಹೇಳ್ತೀವಿ, ವಿತ್ ಆಲ್ ಡಾಕ್ಯುಮೆಂಟ್ಸ್ ಪ್ರೂವ್ ಮಾಡ್ತೀವಿ. IAS ಗೆ ಇವಾಗ ಲೆಟರ್ ಕೊಟ್ಟಿದ್ದೀವಿ. IAS ಇಂದ ಟೆಸ್ಟ್ ರಿಪೋರ್ಟ್ಸ್ ಕೊಡ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಕೂಡ ಎಲ್ಲ ಶಾಮೀಲಾಗಿ ಯಾವ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದನ್ನ ಕೊಡ್ತೀವಿ. ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ, ಕನಕಪುರದಲ್ಲೇ ಮಾಡಿಸ್ಬಿಡಿ. ಸೌತ್ ಬೆಂಗಳೂರಿಗೆ ಹತ್ರ ಇದೆ, ಕನಕಪುರದಲ್ಲೇ ವೈಜ್ಞಾನಿಕವಾಗಿ ಮಾಡಿಸ್ಕೊಂಡು ಅದೇನ್ ಅನುದಾನ ಇರುತ್ತೆ ಎಲ್ಲ ನೀವೇ ತಗೊಂಡ್ಬಿಡಿ. ತಾಲೂಕಿಗೆ ಉದ್ಧಾರ ಆಯ್ತು. ನಮ್ ತಾಲೂಕು ಬೇಡ. ಗ್ರಾಮಾಂತರ ಜಿಲ್ಲೆಯಲ್ಲಿ ಕೇವಲ ನಮ್ ತಾಲೂಕು ಹಾಕ್ಸ್ಕೊಳಕ್ ನನಗೆ ಯಾವ ಕರ್ಮ? ನನ್ ಕಾಲದಲ್ಲಿ ಆಗಿಲ್ಲ ಇದು, ಹಿಂದಿನ ಕಾಲದಲ್ಲಿ ಆಗಿದೆ. ನನ್ನ ಕಾಲದಲ್ಲಿ ನಾನು ಹೋರಾಟ ಏನ್ ಮಾಡ್ಬೇಕು ಮಾಡ್ತೀನಿ. ಏನೋ ಮತ್ತೆ ಟೆರ್ರಾ ಫಾರ್ಮ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ ಶಾಸಕನಾಗಿರೋವರೆಗೂ ಅಂತೂ ಅದಕ್ಕೆ ಯಾವುದೇ ಕಾರಣ ನಾನ್ ಬಿಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನಗಳಿಗೆ, ನನ್ನ ತಾಲೂಕಿನ ಜನ ಕೊಟ್ಟಿರುವಂತ ಅಧಿಕಾರದ ಅಡಿಯಲ್ಲಿ, ಜವಾಬ್ದಾರಿಯ ಅಡಿಯಲ್ಲಿ ನನ್ನ ಹೋರಾಟ ಖಂಡಿತವಾಗ್ಲೂ ಮುಂದುವರಿಯುತ್ತೆ.